ಬಾಡಗರಕೇರಿ ಶ್ರೀ ಮೃತ್ಯುಂಜಯ ಕ್ಷೇತ್ರದಲ್ಲಿ ಪುನರ್ರಚನೆಗೊಂಡ ನೂತನ ಗರ್ಭಗುಡಿಯಲ್ಲಿ ದೇವರ ಬಿಂಬ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವವು ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಹಾಗೂ ಊರ ಕೂಡುಕಟ್ಟಿನ ಯಜಮಾನತ್ವದಲ್ಲಿ ಜುಲೈ 6ರಿಂದ 9ರವರೆಗೆ ನಡೆಯಲಿದೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮೃತ್ಯುಂಜಯ ದೇವಾಲಯ ಸಮಿತಿ ಅಧ್ಯಕ್ಷ ಚೋನೀರ ಸುಬ್ರಹ್ಮಣಿ, ನಾಡುತಕ್ಕ ಕಾಯಪಂಡ ಕೆ ಅಯ್ಯಪ್ಪ ಹಾಗೂ ಪದಾಧಿಕಾರಿಗಳು ಕ್ಷೇತ್ರದಲ್ಲಿ 4 ದಿನಗಳ ಕಾಲ ನಡೆಯುವ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಕುರಿತು ಮಾಹಿತಿಯನ್ನು ನೀಡಿದರು. ಜುಲೈ 6ರಂದು ಸಂಜೆ 6 ಗಂಟೆಯಿಂದ ಪ್ರಾರ್ಥನೆ, ಪ್ರಸಾದ ಪರಿಗ್ರಹ, ಪುಣ್ಯಾಹ, ಪ್ರಸಾದ ಶುದ್ಧಿ, ವಾಸ್ತು ರಕ್ಷೋಘ್ನ ಹೋಮ, ವಾಸ್ತು ಬಲಿ ನಡೆಯಲಿದೆ. ಜುಲೈ 7ರಂದು ಬೆಳಿಗ್ಗೆ 7 ಗಂಟೆಗೆ ಗಣಪತಿ ಹೋಮ, ಬಿಂಬಶುದ್ಧಿ, ಕಲಶಾಭಿಷೇಕ, ಸಂಜೆ 7 ಗಂಟೆಗೆ ದುರ್ಗಾ ನಮಸ್ಕಾರ ಪೂಜೆ, ಮಂಟಪ ಸಂಸ್ಕಾರ ಜರುಗಲಿದೆ. ಜುಲೈ 8ರಂದು ಬೆಳಿಗ್ಗೆ ಅನುಜ್ಞಾ ಕಲಶಾಭಿಷೇಕ, ಸಂಹಾರ ತತ್ವ ಕಲಶ ಪೂಜೆ, ಸಂಹಾರ ತತ್ವ ಹೋಮ, ಶಯ್ಯ ಪೂಜೆ, ಸಂಹಾರ ತತ್ವ ಕಲಶಾಭಿಷೇಕ, ಧ್ಯಾನ ಸಂಕೋಚ, ಜೀವ ಕಲಶ ಪೂಜೆ, ಜೀವೋದ್ವಾಸನೆ, ಜೀವ ಕಲಶ ಶಯ್ಯ ಗಮನ ಶಯನ, ಸಂಜೆ 7 ಗಂಟೆಯಿಂದ ಧ್ಯಾನಾಧಿವಾಸ, ಬ್ರಹ್ಮ ಕಲಶ ಪೂಜೆ, ಅಧಿವಾಸ ಹೋಮ, ಪರಿಕಲಶ ಪೂಜೆ, ಪ್ರಸಾದ ಅಧಿವಾಸ, ಪೀಠಾಧಿವಾಸ, ಕಲಶಾಧಿವಾಸ ನಡೆಯಲಿದೆ. ಜುಲೈ 9ರಂದು ಬೆಳಿಗ್ಗೆ 7 ಗಂಟೆಯಿಂದ ಗಣಪತಿ ಹೋಮ, ತತ್ವ ಹೋಮ, ತತ್ವ ಕಲಶ ಪೂಜೆ, 9:09ರಿಂದ 10:22ರ ಸಿಂಹ ಲಗ್ನದ ಶುಭ ಮುಹೂರ್ತದಲ್ಲಿ ಶ್ರೀ ಮೃತ್ಯುಂಜಯ ದೇವರ ಬಿಂಬ ಪ್ರತಿಷ್ಠೆ, ಅಷ್ಟಬಂಧ ಲೇಪನ, ಜೀವ ಕಲಶಾಭಿಷೇಕ, ಶಿಖರ ಪ್ರತಿಷ್ಠೆ ಮುಂದುವರಿದು ತತ್ವ ಕಲಶಾಭಿಷೇಕವಾಗಲಿದೆ. ಮಧ್ಯಾಹ್ನ 1 ಗಂಟೆಗೆ ಮಹಾಪೂಜೆ, ಮಂತ್ರಾಕ್ಷತೆಯ ಬಳಿಕ ಅನ್ನ ಸಂತರ್ಪಣೆಯಾಗಲಿದೆ ಎಂದು ಮಾಹಿತಿಯನ್ನ ನೀಡಿದರು. ಮೊದಲಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವಾಗಲೂ ನಾವು ಆಡಳಿತ ಮಂಡಳಿ ಮಾಡಿ ನಾವೆಲ್ಲ ನಾವು ನಡೆಸ್ತಾ ಬಂದಿದ್ದೇವೆ. ಇವಾಗ 15 ವರ್ಷದಿಂದ ಭಕ್ತಾದಿಗಳ ಆಗಮನ ತುಂಬ ಇದೆ. ಒಂದು ಭಕ್ತಾದಿಗಳು 2-3 ಬರ್ತಾರೆ. ಅವರ ಕಷ್ಟ ಸುಖಗಳನ್ನು ದೇವರ ಮುಂದೆ ಹೇಳಿ ನಾವು ಬಂದು ನಮ್ಮ ವ್ಯವಹಾರ ಕಷ್ಟ ಎಲ್ಲ ಪರಿಹಾರ ಆಗಿ ನಾವು ಚೆನ್ನಾಗಿ ಹೋಗ್ತಾ ಇದ್ದೇವೆ ಅಂತ ಹೇಳುವಂಥ ಭಕ್ತಾದಿಗಳು ತುಂಬ ಇದ್ದಾರೆ. ವಿಷ್ಣುವಿಗೆ ದೀಪಾಲಂಕಾರ, ಪುಷ್ಪಾಲಂಕಾರ ಅಂತ ಪ್ರಿಯ. ಅದಕ್ಕೆ ಪುಷ್ಪಾಲಂಕಾರ ಮಾಡಿ ಒಂದು ದಿವಸ ಪೂಜೆ ಮಾಡ್ತೀವಿ. ಹಾಗೇನೆ ಕಾರ್ತಿಕ ಮಾಸದಲ್ಲಿ ಅಷ್ಟೇ ಮಾನವಿಷ್ಣು ದೇವಸ್ಥಾನದಲ್ಲಿ ವಾರಕ್ಕೆ ಒಂದ್ಸಾರಿ ಸೋಮವಾರ ಅದೇ ಪುಷ್ಪಾಲಂಕಾರ ಮಾಡಿ ಪೂಜೆ ಮಾಡ್ತೀವಿ. ಹಾಗೇನೆ ನಮ್ಮ ದೇವಸ್ಥಾನದಿಂದ ಸಿಂಹ ದೇವಸ್ಥಾನದಿಂದ ದಿವಸ ಅಲ್ಲಿಗೆ ಹೋಗಿ ಮಧ್ಯಾಹ್ನ ಪೂಜೆ ಮಾಡಿ ಅಲ್ಲಿಗೆ ನೈವೇದ್ಯ ಮಾಡಿ ಇದು ಮಾಡಿ ಬರ್ತಾರೆ. ಈಗ ಭಕ್ತಾದಿಗಳು ಬಂದು ಸಿಂಹ ದೇವಸ್ಥಾನಕ್ಕೆ ಬಂದ ಮೇಲೆ ಅಲ್ಲಿಗೆ ವಿಷ್ಣು ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ತಪ್ಪಕಾಣಿಕೆ ಹಾಕಿ ಎಲ್ಲ ಅವರ ಅಕಸ್ಮ ಸುಖಗಳನ್ನು ಬೇಡಿಕೊಂಡು ಬರ್ತಾರೆ. ಹಾಗೆ ಇನ್ನೊಂದು ಸೇವೆ ಹೇಳಿದ್ರೆ ಅಂದರೆ ನಾನು ಮೊದಲು ದಾವಣಗೆರೆ ಅಂತ ಒಂದು ಕುಟುಂಬ ಬಂದಿದ್ದು. ತುಂಬ ಕಷ್ಟ. ಇದನ್ನು ಮಕ್ಕಳು ಸರಿಯ ಚಿಕ್ಕ ಮಕ್ಕಳು, ನಮ್ಮದು 2 ವರ್ಷದ್ದು. ಅದಕ್ಕೆ ಏನು ಹುಷಾರಿಲ್ಲ. ತುಂಬ ಎಲ್ಲ ಡಾಕ್ಟರ್ನಲ್ಲಿ ಹೋಗಿ ಏನು ಆಗಿಲ್ಲ ಅಂತ ಹೇಳ್ತಾರೆ. ಆ ಡಾಕ್ಟ್ರೇ ಒಬ್ಬರು ಹೇಳಿದ್ರಲ್ಲ, ನಮ್ಮಿಂದ ಏನು ಆಗಲ್ಲ, ನೀವು ಯಾವ್ದಾದ್ರೂ ಒಂದು ದೇವರ ಮನೆ ಹೋಗಿ ಮಾಡಿ ಹಾಗೆ ಅವರಿಗೆ ಯಾರೋ ಹೇಳ್ಕೊಟ್ರಂತೆ. ಬಾಳೆಕೆರೆಯಲ್ಲಿ ಶ್ರೀ ಉಚ್ಚಿಂಗ ದೇವಸ್ಥಾನದಲ್ಲಿ ಹೋಗಿ ಅಕ್ಕೆ ಮಾಡಿಕೊಂಡು ಬನ್ನಿ ನೋಡೋಣ. ಗೋಷ್ಠಿಯಲ್ಲಿ ದೇವತಕ್ಕ ಅಣ್ಣೀರ ದಾದಾ ಗಣಪತಿ, ಉಪಾಧ್ಯಕ್ಷ ಕಾಯಪಂಡ ಸ್ಟಾಲಿನ್ ಗಣಪತಿ, ಕಾರ್ಯದರ್ಶಿ ಬಲ್ಲೆಮೀದೇರಿರ ಸಂಪತ್ ಹಾಗೂ ಪ್ರಮುಖರಾದ ಕಾಯಪಂಡ ಶಶಿ ಸೋಮಯ್ಯ ಪಾಲ್ಗೊಂಡಿದ್ದರು.